ಹಾಯ್ ಫ್ರೆಂಡ್ಸ್, ನಾನು ನವೀನ್ ಕರಿಯಪ್ಪ. ಟುಡೇ ಡಿಸ್ಕಷನ್ ಬಂದು ಕೆಲವೊಂದು ರಿಯಲ್ ಎಸ್ಟೇಟ್ ಮಾರ್ಕೆಟಲ್ಲಿ ಈ ಇ ಖಾತಾ ಬಗ್ಗೆ ಓಡ್ತಾ ಇದೆ. ಇ ಖಾತಾ ಅಂದರೆ ಪ್ರಾಪರ್ಟಿದ್ದು ಒಂದು ಐಡೆಂಟಿಫಿಕೇಷನ್, ಎಲೆಕ್ಟ್ರಾನಿಕ್ ಐಡೆಂಟಿಫಿಕೇಷನ್, ಪ್ರಾಪರ್ಟಿ ಐಡೆಂಟಿಫಿಕೇಷನ್ ಅಂತ. ಅದು ಎ ಖಾತಾಗೆ ಯಾವ ಥರ ಇಶ್ಯೂ ಮಾಡ್ತಾರೆ ಮತ್ತು ಬಿ ಖಾತಾಗೆ ಯಾವ ಥರ ಇ ಖಾತಾಗಳನ್ನ ಇಶ್ಯೂ ಮಾಡ್ತಾರೆ, ಅದನ್ನ ಹೆಂಗೆ ಐಡೆಂಟಿಫಿಕೇಷನ್ ಮಾಡಬೇಕು, ಅದನ್ನ ಯಾವ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮೇಲೆ ಅದನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ನನಗೆ ಗೊತ್ತಿರೋ ನಾಲೆಜಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಫಸ್ಟ್ ಬಂದು ನಾನು ಎ ಖಾತಾ ಬಗ್ಗೆ ಹೇಳ್ತೀನಿ ನಿಮಗೆ. ಈ ಹಿಂದೆ ವಿಡಿಯೋದಲ್ಲಿ ಹೇಳಿದೆ, ರಿಯಲ್ ಎಸ್ಟೇಟಲ್ಲಿ ಯಾವ ಖಾತಾ ಸೈಟ್ಗಳನ್ನ ಪರ್ಚೇಸ್ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೆ. ನೀವು ಸೈಟ್ನ ನೋಡೋಕೆ ಹೋದಾಗ ಅದನ್ನ ಇವಾಗ ಒಂದು ಸೈಟ್ ನೋಡ್ತೀನಿ ಅಂದರೆ ಅದರಲ್ಲಿ ಎ ಖಾತಾ ಸೈಟ್ ಯಾವುದು, ಬಿ ಖಾತಾ ಸೈಟ್ ಯಾವುದು ಅಂತ ಇಮಿಡಿಯೇಟಾಗಿ ನೀವು ಐಡೆಂಟಿಫಿಕೇಷನ್ ಮಾಡಬೇಕು ಅಂದರೆ ಆ ಸೈಟ್ನ ಖಾತಾದಿಂದ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಸ್ಪಾಟಲ್ಲೇ ನೋಡ್ಬೋದು. ಇಲ್ಲ ಡಾಕ್ಯುಮೆಂಟೇಷನ್ ನೋಡಿ ತಕ್ಷಣ ಇದು ಯಾವ ಸೈಟ್, ಇದು ಯಾವ ಖಾತಾ ಸೈಟು ಅನ್ನೋದನ್ನ ಇಮಿಡಿಯೇಟಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದು. ಅಂದರೆ ಅದನ್ನ ಖಾತಾಯಿಂದ ನೀವು ಐಡೆಂಟಿಫಿಕೇಷನ್ ಮಾಡ್ಬೋದು. ಇವಾಗ ಗೌರ್ಮೆಂಟು ಈ ಖಾತಾಗಳನ್ನ ಇಶ್ಯೂ ಮಾಡ್ತಿರೋದ್ರಿಂದ ಅದನ್ನ ಈಸಿಯಾಗಿ ಐಡೆಂಟಿಫಿಕೇಷನ್ ಮಾಡ್ಬೋದಾಗಿದೆ. ಅದರಲ್ಲಿ ಫಸ್ಟ್ ಬಂದು ನಾನು ಎ ಖಾತಾ ಸೈಟ್ದು ಈ ಖಾತಾ ಯಾವ ಥರ ಇರುತ್ತೆ ಅಂತ ಯಾವ ಥರ ಏನು ರೆಗ್ಯುಲೇಷನ್ಸ್ ಮೇಲೆ ಅದನ್ನ ಇಶ್ಯೂ ಮಾಡಿರ್ತಾರೆ, ಯಾವಾಗ ಅದನ್ನ ಇಶ್ಯೂ ಮಾಡಿರ್ತಾರೆ ಅನ್ನೋದನ್ನ ನಾನು ಹೇಳ್ತೀನಿ. ಈ ಖಾತಾದಲ್ಲಿ ಇವಾಗ ಈ ಖಾತಾ ಇಶ್ಯೂ ಮಾಡಬೇಕಾದ್ರೆ ನಿಮಗೆ ಫಸ್ಟು ಒಂದು ಇವಾಗ ಯಾವುದೋ ಒಂದು ಡೆವಲಪರ್ ಆಗಿರಲಿ, ಇಲ್ಲ ಯಾವುದೋ ಒಂದು ಹೌಸಿಂಗ್ ಸೊಸೈಟಿಗಳಾಗಿರಲಿ, ಇಲ್ಲ ಡೈರೆಕ್ಟಾಗಿ ಗೌರ್ಮೆಂಟು BDA BBMP ಡೈರೆಕ್ಟಾಗೆ ಯಾರಾದರೂ ಲೇಔಟ್ಗಳನ್ನ ಮಾಡಿ ಸೈಟ್ ಪ್ಲ್ಯಾನ್ ಅಪ್ರೂವಲ್ಗಳನ್ನ ತೊಗೊಂಡು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಪಾರ್ಕು, CA ಇದೆಲ್ಲ ಬಿಟ್ಟು ಮತ್ತು ಎಲ್ಲ ಸಿವಿಲ್ ವರ್ಕ್ಸು, ರೋಡ್ಸು ಮತ್ತು ಪಾರ್ಕ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತು ಪ್ರತಿಯೊಂದು ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ವಾಟರ್ ಟ್ಯಾಂಕ್ ಸಿಸ್ಟಮ್ ಇರ್ಬೋದು, ಇದನ್ನೆಲ್ಲ ಕಂಪ್ಲೀಟ್ ಮಾಡಿ 100% ಕಂಪ್ಲೀಟ್ ಮಾಡಾದ್ಮೇಲೆ ಇಂಡಿವಿಜುವಲ್ ಏನು ಸೈಟ್ಗಳು ಮಾಡಿರ್ತಾರೋ ಆ ಸೈಟ್ಗಳಿಗೆ ಗೌರ್ಮೆಂಟು ಡೈರೆಕ್ಟಾಗಿ ಈ ಖಾತಾಗಳನ್ನ ಇಶ್ಯೂ ಮಾಡ್ತಾರೆ. ಡೈರೆಕ್ಟಾಗಿರುತ್ತದು. ಆ ಈ ಖಾತಾಗಳನ್ನ ನೀವು ಹೆಂಗೆ ಐಡೆಂಟಿಫಿಕೇಷನ್ ಮಾಡಬೇಕು ಅಂದರೆ ನಮೂನೆ 11A ಅಂತ ಇರುತ್ತೆ. ಈ ಖಾತಾದಲ್ಲಿ ನಮೂನೆ 11A ಅಂತ, ಅದು ಯಾವ ಥರ ಇರುತ್ತೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗಿದು. ನೋಡಿ, ಈ ಥರ ಇರುತ್ತಿದು. ಇದು ಪಂಚಾಯತಿ ನಾನು ತೋರಿಸ್ತಾ ಇರೋದು. ನಿಮಗೆ ಕಾಣಿಸ್ತಿಲ್ಲ ಅಂದರೆ ನೋಡ್ಬೋದು ಇದು ಯಾವ ಥರ ಇಶ್ಯೂ ಮಾಡಿರ್ತಾರೆ ಅಂತ. ಅದರಲ್ಲಿ ನಮೂನೆ 11A ಇಲ್ಲ ನಮೂನೆ A ಈ ಥರ ಇರೋದು ಅದು ಎ ಖಾತಾಗಳಿಗೆ ಮಾತ್ರ ಈ ಥರ ಕಾಲಮ್ನ ಇಶ್ಯೂ ಮಾಡ್ತಾರೆ. 11A ಕಾಲಮ್ ಕೆಳಗಡೆ ಈ ಎ ಖಾತಾಗಳನ್ನ ಇಶ್ಯೂ ಮಾಡ್ತಾರೆ. ಇದು ಕಂಪ್ಲೀಟ್ಲಿ ಲೀಗಲ್ ಆಗಿರುತ್ತೆ. ಗೌರ್ಮೆಂಟಿಂದ ಇಶ್ಯೂ ಮಾಡೋ ಅಂಥ ಕಂಪ್ಲೀಟ್ಲಿ ಲೀಗಲ್ ಡಾಕ್ಯುಮೆಂಟ್ ಆಗಿರುತ್ತೆ ಈ ಖಾತಾ. ಇದಕ್ಕೆ 11A ಅಂತ ಯಾವುದಿರುತ್ತೋ ಇಲ್ಲ ನಮೂನೆ A ಅಂತ ಯಾವುದಿರುತ್ತೋ ಇದು ಕಂಪ್ಲೀಟ್ಲಿ ಎ ಖಾತಾ ಡಾಕ್ಯುಮೆಂಟು ಈ ಖಾತಾಗಳಿರುತ್ತೆ. ಫಸ್ಟೆಲ್ಲ ಮ್ಯಾನ್ಯುವಲ್ಲು ಇಶ್ಯೂ ಮಾಡ್ತಿದ್ದೆ ಗೌರ್ಮೆಂಟು, BDA ಆಗಲಿ BBMP ಆಗಲಿ ಈ ಥರ ಕೈಯಲ್ಲಿ ಮ್ಯಾನ್ಯುವಲ್ ಆಗಿ ಎ ಖಾತಾಗಳನ್ನ ಇಶ್ಯೂ ಮಾಡ್ತಿದ್ರು. ಅದು ಯಾವಾಗ 2009-10 ಆನ್ವರ್ಡಲ್ಲಿ ಅದನ್ನೆಲ್ಲ ಇವಾಗ ಏನು ಡೈರೆಕ್ಟಾಗಿ ಲೇಔಟ್ಗಳನ್ನ ಮಾಡಿ ಅಪ್ರೂವಲ್ ತೊಗೋತಾರೋ ಗೌರ್ಮೆಂಟಿಂದ ಆ ಥರ ಸೈಟ್ಗಳಿಗೆ ಇಂಡಿವಿಜುವಲಾಗಿ ಎ ಖಾತಾಗಳನ್ನ ಏನು ಎ ಖಾತಾ ಇಶ್ಯೂ ಮಾಡ್ತಿದ್ರು ಮ್ಯಾನ್ಯುವಲ್ ಖಾತಾಗಳನ್ನ ಅದನ್ನೇ ಈ ಖಾತಾಗಳನ್ನ ಇಶ್ಯೂ ಮಾಡೋಕ್ಕೋದ್ರು. ಅದಕ್ಕೆ ಒಂದು EPID ನಂಬರ್ ಅಂತ, ಎಲೆಕ್ಟ್ರಾನಿಕ್ ಪ್ರಾಪರ್ಟಿ ಐಡೆಂಟಿಫಿಕೇಷನ್ ಅಂತ ಒಂದು ನಂಬರ್ ಕೊಟ್ಟು ಡೈರೆಕ್ಟಾಗಿ ಎ ಖಾತಾಗಳನ್ನ ಇಶ್ಯೂ ಮಾಡ್ತಿದ್ರು. ಇದು 100% ಲೀಗಲ್ಲಾಗಿರೋವಂಥ ಸೈಟ್ಗಳಿಗೆ ಮಾತ್ರ ಗೌರ್ಮೆಂಟಿಂದ ಅಪ್ರೂವಲ್ ತೊಗೊಂಡು ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಎಲ್ಲ ಲೇಔಟ್ ಡಾಕ್ಯುಮೆಂಟ್ಗಳನ್ನ ಅಪ್ರೂವಲ್ ತೊಗೊಂಡು ಮತ್ತು ಲೇಔಟ್ ವರ್ಕ್ಗಳನ್ನ 100% ಅಷ್ಟೆಲ್ಲ 30% 40% ಈ ಥರ ಕಂಪ್ಲೀಟ್ ಮಾಡ್ದಂಗೆ ಖಾತಾಗಳನ್ನ ರಿಲೀಸ್ ಮಾಡ್ತಿದ್ರು. ಬಟ್ ಇವಾಗೆಲ್ಲ ಆಲ್ಮೋಸ್ಟು 100% ವರ್ಕ್ ಕಂಪ್ಲೀಟ್ ಆದಮೇಲೆ ಖಾತಾಗಳನ್ನ ಇಶ್ಯೂ ಮಾಡ್ತಿದ್ದಾರೆ ಎಲ್ಲ ಅಥಾರಿಟಿಗಳು. ಇವಾಗ ಅದ್ರ ಪ್ರಕಾರ ಆ ಥರ ನಮೂನೆ A ಇಲ್ಲ ನಮೂನೆ 11A ಅಂತ ಇರೋದೆಲ್ಲ ಈ ಎ ಖಾತಾಗಳಂತ ಕನ್ಸಿಡರ್ ಮಾಡ್ತಾರೆ. ಗೌರ್ಮೆಂಟು ನಮೂನೆ 11A ಕೆಳಗಡೆ ಅದನ್ನ ಇಶ್ಯೂ ಮಾಡುತ್ತೆ.
ಇನ್ನು ಬಿ ಖಾತಾಗಳಂದರೆ, ಬಿ ಖಾತಾಗಳು ಎಲ್ಲ ಇವಾಗ ಫಸ್ಟು ಯಾವಾಗ ಆನ್ವರ್ಡ್ ಒಂದು 2 ಇಯರ್ಸ್ ಬ್ಯಾಕೆಲ್ಲ ಮ್ಯಾನ್ಯುವಲಿ BBMPಯಿಂದ ಜಸ್ಟ್ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಯಾವುದು ಇಲ್ಲಿಗಲ್ ರೆವಿನ್ಯೂ ಸೈಟ್ಗಳು ಯಾವುದೇ ಪ್ಲಾನ್ ಅಪ್ರೂವಲ್ ಇಲ್ದರೆ, ಯಾವುದೇ ಕನ್ವರ್ಷನ್ ಆರ್ಡ್ರ್ಗಳಿಲ್ದರೆ, ಯಾವುದೇ ಗೌರ್ಮೆಂಟ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಲೇಔಟ್ಗಳನ್ನ ಮಾಡ್ತಾರೆ. ಸುಮ್ಮನೆ ಅಲ್ಲಿ ಒಂದು ಎಕರೆ ಜಾಗದಲ್ಲಿ ಒಂದು 30 ಸೈಟ್ಗಳನ್ನ ಮಾಡಿ ಲ್ಯಾಂಡ್ ಓನರ್ಗಳು ಅವರೇ ಸೇಲ್ ಮಾಡೋದಾಗಿರಲಿ, ಇಲ್ಲ ಮೀಡಿಯೇಟರ್ಗಳು ಸೇಲ್ ಮಾಡೋದಿರಲಿ, ಅಂಥ ಸೈಟ್ಗಳು. ಅದು ಬೆಂಗಳೂರಲ್ಲಿ ಸುಮಾರು ಒಂದು 6 ಲಕ್ಷ ಪ್ರಾಪರ್ಟಿಗಳಿದೆ ಆ ಥರ ಬಿ ಖಾತಾ ಅಂಡರಲ್ಲಿ ಬರೋವಂಥ ಪ್ರಾಪರ್ಟಿಗಳು. 6 ಲಕ್ಷ ಪ್ರಾಪರ್ಟಿಗಳಿಗೂ ಗೌರ್ಮೆಂಟು ಈ ಖಾತಾಗಳನ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ರೀಸೆಂಟಾಗಿ ಒಂದು 2 ಇಯರ್ಸಿಂದ ಸ್ಟಾರ್ಟ್ ಆಗಿದೆ, ಅದು 1.5 ಇಯರ್ ಅಂದ್ಕೊಳ್ಳಿ. ಅವಾಗಿಂದ ಈ ಖಾತಾಗಳನ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಇದರಲ್ಲಿ ಏನಾಗಿದೆ ಅಂದರೆ, ಕೆಲವೊಂದು ರಿಯಲ್ ಎಸ್ಟೇಟು ಬಿಸ್ನೆಸ್ಗಳಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇವಾಗ ಯಾವಾಗ ಬಿ ಖಾತಾಗಳಿಗೂ ಈ ಖಾತಾಗಳನ್ನ ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಇವಾಗ ಅದನ್ನು ಎ ಖಾತಾ ಅಂತಲೇ ಒಂದು ಮಿಸ್ಇನ್ಫಾರ್ಮೇಷನ್ಗಳನ್ನ ಸ್ಪ್ರೆಡ್ ಆಗ್ತಾಯಿದೆ ಎಲ್ಲ ರಿಯಲ್ ಎಸ್ಟೇಟ್ ಇದರಲ್ಲೂ. ಇವಾಗೆಲ್ಲ ಗೌರ್ಮೆಂಟೇ ಇವಾಗ ಡೈರೆಕ್ಟಾಗೆ ನೋಡಿ, ಇವಾಗ ಬಿ ಖಾತಾಗಳಿಗೂ ಈ ಖಾತಾ ಇಶ್ಯೂ ಮಾಡ್ಬಿಡ್ತೀವಿ, ಇವಾಗ ಎಲ್ಲನೂ ಎ ಖಾತಾಗಳು ಈ ಖಾತೆಗೆ ಸೇರ್ಕೊಂಡ್ಬಿಡುತ್ತೆ, ಇವಾಗ ಬಿ ಖಾತಾನು ಎ ಖಾತೆಗೆ ಈಕ್ವಾಲಿಟಿ ಅಂತ ಅಂದ್ಕೊಂಬಿಟ್ಟಿದ್ದಾರೆ. ಬಟ್ ಅದು ಅಲ್ಲೇ ಇರೋದು ಡಿಫ್ರೆನ್ಸು. ಅದಕ್ಕೇ ಆ ಕಾಲಮ್ ಕೆಳಗಡೆನೇ ಅದನ್ನ ಇಶ್ಯೂ ಮಾಡೋದು. ಇವಾಗ ನಮೂನೆ 11A ಅಂದರೆ ಅದು ಕಂಪ್ಲೀಟ್ಲಿ ಈ ಖಾತಾಗಳಾಗುತ್ತೆ, ಇಲ್ಲ ನಮೂನೆ ಎ ಆರ್ ನಮೂನೆ 11A ಅಂದರೆ ಕಂಪ್ಲೀಟ್ಲಿ ಎ ಖಾತಾಗಳಾಗುತ್ತೆ. ಇವಾಗ ಅದೇ ಥರ ಬಿ ಖಾತಾಗಳಿಗೆ ನಮೂನೆ 11B ಆರ್ ನಮೂನೆ ಬಿ ಅಂತ ಗೌರ್ಮೆಂಟು ಇಶ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಯಾವುದ್ಯಾವುದು ಬಿ ಖಾತಾಗಳಿದೆಯೋ ಅವಕ್ಕೆಲ್ಲಗಳಿಗೂ ಈ ಖಾತಾ ಅದು ಯಾವ ಸೆಕ್ಷನ್ ಅಂದರೆ ನಮೂನೆ 11B ಬರುತ್ತದು. ನಮೂನೆ ಬಿ ಆರ್ ನಮೂನೆ 11B ಇಂಥದ್ದೆಲ್ಲ ಬಿ ಖಾತಾಗಳು. ಇವಕ್ಕೆಲ್ಲ ನೀವು ಏನು ಮನೆ ಕಟ್ಟಬೇಕಾದ್ರೆ ಪ್ಲಾನ್ ಅಪ್ರೂವಲ್ಗೆ ಹೋಗ್ತೀನಿ ಅಂದರೆ ಈ ಖಾತಾಗಳನ್ನ ಇಟ್ಕೊಂಡ್ರು ನಿಮಗೆ ಪ್ಲಾನ್ ಅಪ್ರೂವಲ್ ಕೊಡೋಲ್ಲ. ಬಿಕಾಸ್ ಆಫ್ ನಿಮಗೆ ಮನೆ ಕಟ್ಟೋದಕ್ಕೆ ಪ್ಲಾನ್ ಅಪ್ರೂವಲ್ BBMP ಯಾವಾಗ ಕೊಡುತ್ತೆ ಅಂದರೆ, ಕಂಪ್ಲೀಟ್ಲಿ ಎ ಖಾತಾಗಳನ್ನು ಮಾತ್ರ BBMP ಪ್ಲಾನ್ ಅಪ್ರೂವಲ್ಗಳನ್ನ ಕೊಡುತ್ತೆ. ಅದರಿಂದ ಈ ಬಿ ಖಾತಾ ಮಾಡ್ಕೊಂಡ್ರೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ಲಾನ್ ಅಪ್ರೂವಲ್ ತೊಗೊಳ್ತಾರೆ, ಏನೂ ಸೆಟ್ ಬ್ಯಾಕ್ ಇಲ್ದರೆ ಆರಾಮಾಗೆ ಕನ್ಸ್ಟ್ರಕ್ಷನ್ ಇವಾಗಲೂ ಮಾಡ್ತಿದ್ದಾರೆ. ಇವಾಗ ಗೌರ್ಮೆಂಟ್ ಅದನ್ನ ನಿಲ್ಲಿಸ್ಬಿಟ್ಟಿತ್ತು. ಯಾವಾಗ ಈ ವಾಟ್ರ್ ಬೋರ್ಡು ಮತ್ತು ಎಲೆಕ್ಟ್ರಿಸಿಟಿ ಕೊಡೋಲ್ಲ ಅಂತ ಸೆಟ್ ಬ್ಯಾಕ್ ಇಲ್ದರೆ ಕಟ್ಟೋವಂಥ ಪ್ರಾಪರ್ಟಿಗಳಿಗೆ ಯಾವುದಕ್ಕೂ ಎಲೆಕ್ಟ್ರಿಕಲ್ ವಾಟ್ರು ಫೆಸಿಲಿಟಿ ಕೊಡೋಲ್ಲ ಅಂತ ಸ್ಟಾಪ್ ಮಾಡಿಬಿಟ್ಟಿತ್ತು. ಆಗಲೇ ಒಂದು 6 ಮಂತ್ 1 ಇಯರ್ ತನಕ ಸ್ಟಾಪ್ ಮಾಡಿತ್ತು. ಬಟ್ ಅದು ತಿರ್ಗಾ ಆಮೇಲೆ ಅದು ಏನಕ್ಕೆ ಸ್ಟಾಪ್ ಮಾಡಿದ್ದು ಅಂದರೆ, ಸ್ಟೇಟ್ ಗೌರ್ಮೆಂಟ್ಗೆ ಸುಪ್ರೀಂ ಕೋರ್ಟಿಂದ ಆರ್ಡ್ರ್ ಬಂದಿತ್ತು, ಈ ಥರ ಎಲ್ಲ ಸೆಟ್ ಬ್ಯಾಕ್ ಇಲ್ಲದ್ರೆ ಅನ್ಅಥರೈಸ್ ಆಗಿ ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಈ ಥರ ಎಲ್ಲ ಆಗ್ತಿದೆ. ಅದರಿಂದ ಗೌರ್ಮೆಂಟ್ ಇನಿಷಿಯೇಟ್ ತೊಗೊಂಡು ಸ್ಟಾಪ್ ಮಾಡಿತ್ತು. ಆಮೇಲೆ ಅದೆಲ್ಲ ಗಲಾಟೆಗಳು ಜಾಸ್ತಿಯಾಗಿ ಎಷ್ಟೊಂದು ಜನಗಳು ಮನೆಗಳನ್ನ ಅರ್ಧಂಬರ್ಧದಲ್ಲೇ ಕಟ್ಬಿಟ್ಟು ನಿಲ್ಲಿಸ್ಬಿಟ್ರು. ಅದೆಲ್ಲ ಗಲಾಟೆ ಜಾಸ್ತಿ ಆಗ್ತಿದ್ದಂಗೆ ಗೌರ್ಮೆಂಟ್ ಏನು ಮಾಡ್ತು, ಕಂಪ್ಲೀಟ್ಲಿ ತಿರ್ಗಾ ಆಮೇಲೆ ಅದಕ್ಕೊಂದು ಯಾರ್ಯಾರು ಇವಾಗ ಆಲ್ರೆಡಿ ಕಟ್ಬಿಟ್ಟಿದ್ದಾರೋ ಅಂಥವ್ರಿಗೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದರಲ್ಲಿ ಎಲ್ಲ ಅದರಲ್ಲೂ ವಾಟ್ರು ಕನೆಕ್ಷನಲ್ಲಿ ಸಿಕ್ಕಾಪಟ್ಟೆ ಅಮೌಂಟ್ಗಳು ಜಾಸ್ತಿ ಆಯಿತು. ಎಲ್ಲ ಇನ್ನು ಹೊಸ ಕನೆಕ್ಷನ್ಗೆ ಮತ್ತು ಬೆಸ್ಕಾಮಿಂದನೂ ಅಷ್ಟೇ ಅಮೌಂಟ್ ಎಲ್ಲ ಜಾಸ್ತಿ ಆಯಿತು. ಅದಕ್ಕೇ ಈ ಎಂತಕ್ಕೆ ಬಿ ಖಾತಾಗಳು ಈ ಥರ ಇದಕ್ಕೆಲ್ಲ ನಮೂನೆ ಕಾಲಮ್ ಬಿ ಕೆಳಗಡೆ ಇಶ್ಯೂ ಮಾಡ್ತಾರೆ. ಅದರಿಂದ ನೀವು ಈಸಿಯಾಗೆ ನಮೂನೆ 11A ಆರ್ ಎ ಅಂತ ಇದ್ದರೆ ಅದು ಕಂಪ್ಲೀಟ್ಲಿ ಎ ಖಾತಾಗಳಾಗಿರುತ್ತೆ. ನಮೂನೆ 11B ಆರ್ ನಮೂನೆ ಬಿ ಅಂತ ಇದ್ದರೆ ಇದು ಕಂಪ್ಲೀಟ್ಲಿ ಬಿ ಖಾತಾಗಳಾಗಿರುತ್ತೆ. ಈ ಕಾಲಮ್ನ ನೀವು ಐಡೆಂಟಿಫೈ ಮಾಡಿದ್ರೆ ಈ ಖಾತಾದಲ್ಲೇ ಅದು ಫಸ್ಟೇ ಸ್ಟಾರ್ಟಿಂಗಲ್ಲೇ ಇರುತ್ತೆ ನಿಮಗೆ. ಅದನ್ನ ಐಡೆಂಟಿಫಿಕೇಷನ್ ಮಾಡಿದ್ರೆ ಈಸಿಲಿ ನೀವು ಅದನ್ನ ಗೊತ್ತಾಗುತ್ತೆ ನಿಮ್ಗದು. ಇದನ್ನ ಇನ್ಫಾರ್ಮೇಷನ್ ಹೇಳಬೇಕಿತ್ತು. ಎಂತಕ್ಕೆ ಅಂದರೆ ಈಗಿನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಇದೆಲ್ಲ ಈ ಥರ ಕೆಲವೊಂದು ಗೊತ್ತಾಗ್ತಾಯಿಲ್ಲ ಜನಕ್ಕೆ, ಕನ್ಫ್ಯೂಸ್ ಆಗ್ತಾಯಿದ್ದಾರೆ ಅವರು. ಎ ಖಾತಾ ಯಾವುದು, ಬಿ ಖಾತಾ ಯಾವುದು. ಇವಾಗ ಎಷ್ಟೋ ಲೇಔಟ್ಗಳಲ್ಲಿ ಜಸ್ಟ್ ಹಂಗೆ ಕನ್ವರ್ಷನ್ ಮಾಡಿ ಲೇಔಟ್ಗಳನ್ನ ಮಾಡಿರೋದಿದೆ. ಇನ್ನು ಕೆಲವೊಂದು ಲೇಔಟ್ಗಳು ಈ ಕಂಪ್ಲೀಟ್ಲಿ ಎಲ್ಲ ಅಪ್ರೂವಲ್ ತೊಗೊಂಡು ಲೇಔಟ್ ಮಾಡಿರೋದಂತ ಇದೆ. ಇನ್ನು ಕೆಲವುದಕ್ಕೆ ಕನ್ವರ್ಷನ್ ಇರೋಲ್ಲ, ಏನೂ ಇರೋಲ್ಲ, ಆ ಥರ ಲೇಔಟ್ ಮಾಡಿರೋದು ಇದೆ. ಅದಕ್ಕೆ ಇವಾಗ ಗೌರ್ಮೆಂಟು ಏನು ಮಾಡ್ತಿದ್ದಾರೆ ಅಂದರೆ, ಇವಾಗ ಕಂಪ್ಲೀಟ್ಲಿ ಯಾವುದು ಬಿ ಖಾತಾಗಳಿದೆಯೋ ಅದನ್ನೆಲ್ಲ ಎ ಖಾತಾಗಳು ಕನ್ವರ್ಟ್ ಮಾಡಬೇಕು ಅಂದ್ಬಿಟ್ಟು ಅಕ್ರಮ ಸಕ್ರಮ, ನಥಿಂಗ್ ಬಟ್ ಅಕ್ರಮ ಸಕ್ರಮ ಇದು. ಅಕ್ರಮ ಸಕ್ರಮ ಮಾಡೋಂಗಿಲ್ಲ. ಬಿಕಾಸ್ ಆಫ್ ಸುಪ್ರೀಂ ಕೋರ್ಟಲ್ಲಿ ಅದು ಕೇಸ್ ನಡೀತಾ ಇದೆ, ಸ್ಟೇ ಇದೆ ಅಕ್ರಮ ಸಕ್ರಮ ಮಾಡಬಾರ್ದು ಅಂತ. ಯಾರೋ ಒಬ್ಬರು ರಾಜೀವ್ ಚಂದ್ರಶೇಖರ್ ಅಂತ MP
ಅವರು ಕೇಸ್ ಹಾಕಾಗಲೇ ಸುಮಾರು ವರ್ಷ ಆಯಿತು, ಅದಿನ್ನೂ ಹಂಗೆ ಪೆಂಡಿಂಗ್ ಇದೆ. ಅದರಿಂದ ಗೌರ್ಮೆಂಟ್ ಅಕ್ರಮ ಸಕ್ರಮನ ಕೈಬಿಟ್ಟು ಈ ಥರ ಬಿ ಖಾತಾಗಳನ್ನ ಎ ಖಾತಾ ಕನ್ವರ್ಟ್ ಮಾಡೋಕ್ಕೆ ಹೋಗ್ತಾ ಇದೆ. ಅದನ್ನು ಫೀಸ್ ಕಟ್ಟಿಸ್ಕೊಂಡು ಮಾಡಬೇಕು ಅನ್ನೋ ಇನ್ನೂ ಪ್ರಪೋಸಲ್ ಇದೆ. ಇನ್ನೂ ಕಂಪ್ಲೀಟ್ಲಿ 100% ಜಾರಿ ಆಗಿಲ್ಲ. ಕೆಲವೊಂದು ಅಪ್ಲಿಕೇಶನ್ಗಳು ತೊಗೋತಾ ಇದ್ದಾರೆ ಆನ್ಲೈನಲ್ಲಿ, ಬಟ್ ಅದಿನ್ನೂ ಯಾವುದೂ ಇದುವರೆಗೂ ಇಶ್ಯೂ ಮಾಡಿಲ್ಲ. ಜಸ್ಟ್ ವೆರಿಫಿಕೇಷನ್ ನಡೀತಾ ಇದೆ ಅಷ್ಟೇ, ಡಾಕ್ಯುಮೆಂಟೇಷನ್ಗಳು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಬಿ ಖಾತೆಯಿಂದ ಎ ಖಾತೆಗೆ ಯಾವ ಥರ ಕನ್ವರ್ಷನ್ ಮಾಡ್ತಿದ್ದಾರೆ, ಮತ್ತು ಅದಕ್ಕೆ ಯಾವ ಥರ ಫೀಸ್ ಇರುತ್ತೆ, ಗೌರ್ಮೆಂಟ್ ಏನು ಪ್ರಪೋಸಲ್ ಇಕ್ಕಿದೆ ಫೀಸ್ಗೆ ಇವಾಗ, ಅದನ್ನ ಯಾವ ಥರ ಫೀಸ್ನ ಕಟ್ಟಿಸ್ಕೊಂಡು ಇಶ್ಯೂ ಮಾಡ್ತಾರೆ, ಅದರಿಂದ ಏನು ಲಾಭ ಆಗುತ್ತೆ, ಇನ್ ಕೇಸ್ ಬಿ ಖಾತೆಯಿಂದ ನಾವು ಎ ಖಾತೆಗೆ ಕನ್ವರ್ಟ್ ಮಾಡಿಕೊಂಡ್ರೆ ನಮಗೇನು ಲಾಭ ಆಗುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇದು ಇವತ್ತು ಈ ಖಾತಾ ಬಗ್ಗೆ ಇಷ್ಟು ಕನ್ಫ್ಯೂಷನ್ಸ್ ಕೆಲವ್ರಿಗೆ ಇದ್ದಿದ್ದು. ನೀವು ಈ ಖಾತಾ ನೋಡಿದ್ರೆ ಸಾಕು ಗೊತ್ತಾಗುತ್ತೆ. ಇವಾಗ ನಿಮಗೆ ಈ ಖಾತೆ ಯಾವುದು, ಬಿ ಖಾತೆ ಯಾವುದು ಅಂತ ಐಡೆಂಟಿಫಿಕೇಷನ್ ಈಸಿಯಾಗಿ ಮಾಡ್ಬೋದು. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಇದೇ ಥರ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.